ಸರಿ ಮಾಡಲಿಲ್ಲ ಸರಿ ಮಾಡಲಿಲ್ಲ ಅಲ್ಲೇ ಬರೀ ಕೆಳಗಡೆ ಬರೀ ಅಲ್ಲೇ ಬರೀತಿತ್ತು ಸರಿ ಬರ್ತವೆ ರಾಷ್ಟ್ರೀಯ ಭಾವೈಕ್ಯತೆ ಈಗ ಅದನ್ನು ಸರಿ ಮಾಡಬೇಕು ಸರಿ ಮಾಡಲಿ ಕರೆಕ್ಟ್ ಇದಾವ ಯಾವುದು ಒಂದು ಸರಿ ಲಾಸ್ಟ್ನೇದು ಈಗ ಯಾವ ಸರಿ ನಾವು ಓದಿಸಿದ್ರಿ ಅಂತ ಹೇಳ್ತಾರೆ ಕೆಳಗಡೆ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ 4 ಆಪ್ಷನ್ ಇರ್ತವೆ ಯಾವುದು ಸರಿ ಅಂತ ಮಾಡಬೇಕು ಈಗ ಆನ್ಸರ್ ಫಸ್ಟ್ ಸರಿ ಯಾವ್ದು ಪಿಕ್ ಮಾಡ್ಕೊಟ್ಟಿರ್ತೀವಿ ಆನ್ಸರ್ ಯಾವ್ದು ಪಿಕ್ ಮಾಡಿ ಈಗ ಮತ್ತೇನೇನು ಏನು ಯಾರು ಅಚ್ಚಿಗೆ ಯಾವ ಉತ್ತರ ಸರಿಯಲ್ಲ ಏನೇನು ಓದಿಲ್ಲ ಬಹಳ ಬೇಕು ಅವನಿಗೆ ದೇವರನ್ನ ಹಂಗೆ ಇಟ್ಕೊಡಲ್ಲ ರಾಷ್ಟ್ರೀಯ ಭಾವೈಕ್ಯತೆ ಯಾವುದು ಅಚ್ಚಿಗಿರಿಯ ಜನಸಂಖ್ಯಾಶಾಸ್ತ್ರದ ಪಿತಾಮಹ ಜನಾಂಗೀಯ ಸಮೂಹಗಳನ್ನ ಬೇಯಿಸುವ ರಾಷ್ಟ್ರೀಯ ಭಾವೈಕ್ಯತೆ ಸರಿ ಆಯ್ತು ಆಮೇಲೆ ಸರಿ ಅದನ್ನ ಕೆಳಗಡೆ ಎ ಬಿ ಸಿ ಡಿ ಅಂತ ಮಾಡಿರ್ತಾರೆ 4 ಆ ಲೈನ್ ಅಲ್ಲಿ ಯಾವ್ದು ಒಂದು ಪಕ್ಕ ಕ್ಲೀನ್ ನೋಡ್ಕೋಬೇಕು ನೋಡ್ಕೊಂಡು ಟಿಕ್ ಮಾಡಬೇಕು ಒಂದು ಆನ್ಸರ್ ಕೆಳಗಡೆ 1 2 3 2 3 4 5 ಕೊಟ್ಟಿರ್ತಾರೆ ಅವತ್ತು ನೀವು ಕರೆಕ್ಟಾಗಿ ಫಸ್ಟ್ ಟಿಕ್ ಮಾಡ್ಬಿಡ್ರಿ 1 2 3 4 ಅಂತ ಯಾವ್ಯಾವ ಆನ್ಸರ್ ಅಂತ ಕೇಳಿ ಸರಿ ನೆನಪಲ್ಲಿ ಮಾಡ್ಬಿಟ್ಟು ಅದು ಕೊಡ್ಬಿಟ್ಟು ನೀವು ಕೆಳಗಡೆ ಯಾವ ಸರಿ ಇದೆ 4 ಮಾಡಬೇಕು ನೆಕ್ಸ್ಟ್ gas and race race in India gas and race ये ऑप्शन ಏನಿದೆ GS ಗುರೆ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಅಂತ ಹೇಳ್ತಾನೆ ಹೇಳಿಕೆ ಇದ್ರಲ್ಲಿ ಯಾವ ಸರಿ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ ಇದರಲ್ಲಿ ಯಾವುದು ಸರಿ ಅಂತ ಕಂಡುಕೊಳ್ಳಬೇಕು ಎ ಹೇಳಿಕೆ ಬಿ ಕಾರಣ ಎ ಬಿ ಅಂತ ಹೇಳ್ತಿದ್ರು ಮೇಲ್ಗಡೆ ಬಿ ಅಲ್ಲಿ ಬರೀ ಹೇಳಿಕೆಗಳಿವೆ ಇದರಲ್ಲಿ ಯಾವುದು ಸರಿ ಅಂತ ಕೆಳಗಡೆ ಕ್ವಶನ್ ಆನ್ಸರ್ ಎ ಬಿ ಸಿ ಡಿ ಅಂತ ಕೊಟ್ಟಿರ್ತಾರೆ ಈಗ ಮೇಲ್ಗಡೆ 4 ಕ್ವಶನ್ ಕೇಳಿರ್ತಾರೆ ಆನ್ಸರ್ ಕೊಟ್ಟಿರ್ತಾರೆ ಕೆಳಗಡೆ ಈ ಬಿ ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿದ್ರು ನೋಡಿ ಏನ್ ಹೇಳ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ ಸರಿನಾ ಎಸ್ ಟಿ ಸ್ಥಾನಮಾನ ಹೆಚ್ಚುತ್ತಾ ಇದೆಯಾ ಹೌದು ಎರಡನೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಬುಡಕಟ್ಟುಗಳ ಜನರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದಾರೆ ಬರೀ ಗ್ರಾಮಗಳಲ್ಲಿ ಇದ್ದಾರಾ ಎಸ್ ಟಿ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸಂವಿಧಾನ ಸೌಲಭ್ಯ ನೀಡಲಾಗಿದೆಯಾ ಸಂವಿಧಾನ ಸೌಲಭ್ಯಗಳನ್ನು ನೀಡಲಾಗಿದೆ ವಿಧಿಗಳನ್ನು ಹೇಳಿದ್ದೀವಿ ಅದು ಸರಿ 4ನೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳು ಶಾಸನಾತ್ಮಕ ಸೌಲಭ್ಯ ಕಾನೂನಿನ ಸೌಲಭ್ಯಗಳು ಇದಾವೆ ಅದು ಕೊಟ್ಟಿದ್ದಾರೆ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟುಗಳು ನಗರಗಳಲ್ಲಿ ವಾಸಿಸುತ್ತಿದ್ದಾರೆ ಹಾಗಾದ್ರೆ ಇದ್ರಲ್ಲಿ ಯಾವ ಸರಿ ಇದ್ರಲ್ಲಿ ಯಾವ ಸರಿ 2 ಮತ್ತು 3 ಎಲ್ಲೈತಿ ಕೆಳಗಡೆ
1, 4 ತಪ್ಪು. ಬರೀ ಹಳ್ಳಿಗಳಲ್ಲಿಲ್ಲ, ಬರೀ ನಗರಗಳಲ್ಲಿಲ್ಲ. ಸಂವಿಧಾನಾತ್ಮಕವಾಗಿ ಏನಿದೆ ಡಿ ಆನ್ಸರ್ ಕೊಡಿ. 2 ಮತ್ತು 3 ಈ ತರದ ಕ್ವಶನ್ ಇತ್ತು. ಸ್ವಲ್ಪ ಓದ್ಕೋಬೇಕು. ಅದ್ರಲ್ಲಿ ಯಾವ ಸರಿ ಇದೆ ಅಂತ ಕೆಳಗಡೆ ಕೊಟ್ಟಿರ್ತಾರೆ. 3, 4 ಸರಿ, 2, 4 ಸರಿ, 3, 4 ಸರಿ. ಇದರಲ್ಲಿ ಈ ಆನ್ಸರ್ ಇರಬೇಕು. 2 ಮತ್ತು 3 ಸರಿ, 1 ಮತ್ತು 2 ತಪ್ಪಿದಾವೆ, ಹೇಳಿಲ್ಲ. ಈ ತರ ಎಷ್ಟು ಪೇಪರಲ್ಲಿ ನೋಡ್ಕೋಬೇಕು. ನೆಕ್ಸ್ಟ್ ಹೇಳು. 5 ಅದೇ ಹೇಳಿದ್ದೀವಿ. ಅವರು ಅಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಪೇಪರ್. ಈಗ ಆ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡ್ಕೊಂಡು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಗ್ರೂಪಲ್ಲಿ ಹಾಕಿದ್ದೀನಿ. ಕ್ವಶನ್ ಪೇಪರ್ ಅನ್ನ ಬರಿಬೇಕು ಪೂರ್ಣ. ಅದನ್ನು 3-4 ಸಲ 4 ಕ್ವಶನ್ ಪೇಪರ್ ಅಲ್ಲಿ ಓದ್ರಿ. ಯಾವ ಕ್ವಶನ್ ಕ್ರಿಯೇಟ್ ಆಗುತ್ತೆ ಅಂತ. ಆನ್ಸರ್ ಬರೆಸ್ತಾರೆ. ಅಲ್ಲಿ ಬಸ್ಸು ನೀವು ಅದನ್ನ ತುಂಬಿದ್ರು ಯಾವ ಸರಿ ಆನ್ಸರ್ ಹೇಳೋದಿಲ್ಲ. ಅವ್ರು ಅಲ್ಲೇ ಒಂದೇ ಬ್ರಾಕೆಟ್ ಎಲ್ಲ ಮೈಕಲ್ ಆಲ್ಡಿರಿಟ್ ರಾಮಾರು. ನೆಕ್ಸ್ಟ್ ಎಂ.ಎನ್. ಶ್ರೀನಿವಾಸ್. ಎಂ.ಎನ್. ಶ್ರೀನಿವಾಸ್. ನೆಕ್ಸ್ಟ್ ಐ.ಪಿ. ದೇಸಾಯಿ. ಮಂಗಳೂರು ಸಮಾಚಾರ.
ಬಿ ಗೊಂಬೆ. ಈಗ ಅದರಲ್ಲಿ ಬಿಟ್ಟ ಸ್ಥಳದಲ್ಲಿ ಯಾರು ಸರಿ ಇರೋದು ಬರೀ ಮೇಲೆ ಎರಡನೇ ಡಾನ್ಸ್ ಹುಡುಕಿ ಒಂದನೇ ಯೋಚನೆ ಆರನೇ ಬಿಟ್ಟ ಸ್ಥಳ ಯಾವುದು ಡಾನ್ಸ್ ಹೋಗ್ತೀವಿ. ಬರೀ ಯಾರು ಬರ್ದವ್ರು ಬರ್ರಿ ಆಯ್ತಾ? ಮೂರು ಕ್ವಶನ್ ಪೇಪರ್ ಎಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಮನೆಗೆ ಡೈಲಿ ಒಂದು ಪ್ರಶ್ನೆ ಇಲ್ಲೇ ಬಂದು ಬರೀಬೇಕು. ನಾವು ಯಾವ ದಿನ ಅಂತ ಹೇಳ್ತೀವಿ, ಮನೆಗೆ ಬರೆಯೋದಿಲ್ಲ, ಓದ್ಕೋಬೇಕು. ಇಲ್ಲಿ ಬಂದು ಅದೇ ಕ್ವಶನ್ ಪೇಪರ್ ಆನ್ಸರ್ ಮಾಡಬೇಕು. ಆ ಕ್ವಶನ್ ಪೇಪರ್ ಮೇಲೆ ಏನು ಬರ್ಕೊಳಂಗಿಲ್ಲ. ಮಾಡ್ಕೊಳ್ಳಿ. ಅದ್ರ ಮೇಲೆ ಅದೇ ನೆಕ್ಸ್ಟ್ ಪ್ರಿಪೇರ್ಡ್ ಆದ್ಮೇಲೆ ದಿನ ಬರೀಬೇಕು. ಆಯ್ತಾ? ಯಾವ್ದಾಗಿಲ್ಲ ಹೇಳ್ಬೋದು, ಯಾವ್ದು ಆನ್ಸರ್ ಬಿಡ್ರಿ. ಶಾಪಿಂಗ್ ಜಾಗತಿಕ ಪ್ರಜೆಗೆ ಬಾರ್ಬಿ ಗೊಂಬೆ ಅದರಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಾರ. ಯಾವ್ದು ಎಕ್ಸ್ಟ್ರಾ ಕೊಟ್ಟಾರ ಅಂದ್ರೆ ಅದು ಯಾವುದಕ್ಕೂ ಸಂಬಂಧ ಇಲ್ಲ. ಅದು ಶ್ರೀ ನಾರಾಯಣ ಗುರು ಅಂದ್ರೆ SNDP ಅಂತದ್ದು ಇಡವ ಜಾತಿ ಅಂತ ಬಂತು ಅಂದ್ರೆ ನಾರಾಯಣ ಗುರು ಅಂತ ಬರೀಬೇಕು. ಅವರು ಇಡವ ಕಡೆ ಜಾತಿಯ ಸಾಮಾನ್ಯವಾಗಿ ಹೋರಾಟ ಮಾಡೋ ಸಂಘಟನೆ SNDP. ನಾರಾಯಣ ಗುರು ಅಂದ್ರೆ ಇಡವ ಜಾತಿ ಅಂತ, ಇಡವ ಜಾತಿ ಅಂತ ಇತ್ತು ಅಂದ್ರೆ ನಾರಾಯಣ ಗುರು ಅಂತ. ಅದರಲ್ಲಿ ಈಗ ಈ ಬಸ್ಸಲ್ಲಿ ನಾರಾಯಣ ಗುರು ಇಲ್ಲ. ಸರಿ ಆಯ್ತಾ? ಹೇಳ್ರಿ ಈಗ ಚಂದ್ರಕುಲ ಹೇಳಮ್ಮ. ಕನ್ನಡದ ಪ್ರಥಮ, ಭಾರತದ ಪ್ರಥಮ ಪತ್ರಿಕೆ. ಭಾರತದ ಪ್ರಥಮ ಪತ್ರಿಕೆ ಅಂದ್ರೆ ಸಂಬತ್ ಕೋಮದಿ. ಭಾರತದ್ದು ಸಂಬತ್ ಕೋಮದಿ. ಕರ್ನಾಟಕ ಅಂದ್ರೆ ಮಂಗಳೂರು ಸಮಾಚಾರ. ನೆಕ್ಸ್ಟ್ ಬಾರ್ಬಿ ಗೊಂಬೆ ಜಾಗತಿಕ ಪ್ರಜೆ ಅಂತ ಕರೀತಾರೆ. ಬಾರ್ಬಿ ಗೊಂಬೆ. ನೆಕ್ಸ್ಟ್ ಕ್ವೆಶ್ಚನ್ ಹೊಂದಿಸಿ ಬರೆಯಿರಿ. ನೀವು ಅಲ್ಲಿ ಹೆಂಗೆ ಹಂಗೆ ಬರೀರಿ, ಅಲ್ಲಿ ಹೆಂಗೆ ಹಂಗೆ ಬರ್ಸು. ಅವರು ಹೊಂದಿಸಿ ಬರೀಲಿ. 11 ಭಾಷಾ ಸಮೀಕ್ಷೆ. ಭಾಷಾ ಸಮೀಕ್ಷೆ ಆಯ್ತಾ?
SNDP. ನೆಕ್ಸ್ಟ್ ಇದಕ್ಕೆ ಬಿ ವಿಭಾಗ ಎಂಎನ್ ಶ್ರೀನಿವಾಸ್. ನೆಕ್ಸ್ಟ್ ಜೆಕೆ ವೀರೇಶ್ ಸವಿ. ಜೆಕೆ ವೀರೇಶ್ ಸವಿ. ವೀರೇಶ್. ನೆಕ್ಸ್ಟ್ ಶ್ರೀನಾರಾಯಣ ಗುರು. ಶ್ರೀನಾರಾಯಣ ಗುರು. ನೆಕ್ಸ್ಟ್ ಅಲ್ಬರ್ಟ್ ರಿಸ್ಲಿ. ಅಲ್ಬರ್ಟ್ ರಿಸ್ಲಿ. ಅಲ್ಬರ್ಟ್ ರಿಸ್ಲಿ. ನೆಕ್ಸ್ಟ್ ಜಾನೆಟ್ ಕೆನಡಿ. ನೀವು ಒಂದೇ ಸಿಗದೆ ಒಂದೇ ಯಾವುದು ಅದು ಒಂದೇ ಎರಡು ಬರುತ್ತೆ ಮೇಲ್ಗಡೆ ನೋಡೋಣ ಹೇಳಿ. ನೆಕ್ಸ್ಟ್ ಯಾವುದು? ಜಾನೆಟ್ ಕೆನಡಿ ಆಯ್ತಾ? ಗ್ರಿಯರ್ಸನ್. ಗ್ರಿಯರ್ಸನ್. ರಿಯರ್ಸನ್. ಗ್ರಿಯರ್ಸನ್. ಯಾವ ಹೆಸರು ಮಾಡಿ ಒಂದೇ ಸಿಗದೆ ಶ್ರೀನಾರಾಯಣ ಹಾ. SNDP ಅಂದ್ರೆ ಶ್ರೀನಾರಾಯಣ ಗುರುದ ಧರ್ಮ ಪರಿಪಾಲಕ. ಡಿಸ್ಪ್ಲೇ ದೃಶ್ಯಾತ್ಮಕ ಕ್ರಿಯೆ ಜಾನೆಟ್ ಕೆನಡಿ. ಕೃಷಿ ಸಮಸ್ಯೆಗಳ ಅಧ್ಯಯನ ಜಿ.ಕೆ. ವೀರೇಶ್. ಜಿ.ಕೆ. ವೀರೇಶ್ ಅಲ್ವಾ? ನೆಕ್ಸ್ಟ್ ಏನಿದೆ? ಒಂದು ವಾಕ್ಯ ಹಿಂಗೆ ಕೇಳು ನೋಡೋಣ ತಪ್ಪತ್ತು ಹೇಳು. 12 ಭಾರತ ಪ್ರಾಚೀನ ನಾಗರಿಕತೆ. ಯಾವುದು? ಹಿಂದೂ ನಾಗರಿಕತೆ. ನೆಕ್ಸ್ಟ್ ಹೇಳು. ಆದಿವಾಸಿಗಳನ್ನು ಗಿರಿಜನ ಎಂದು ಕರೆಯುವರು. ಗಿರಿಜನ ಅದು ಗಾಂಧೀಜಿ. ಹರಿಜನ ಅಂತ ಯಾರು ಕರೀತಾರೆ? SC-ಗಳನ್ನು. ಆದಿವಾಸಿಗಳು ಅಥವಾ ಬುಡಕಟ್ಟುಗಳನ್ನ ಗಿರಿ ಅಂದ್ರೆ ಕಾಡಲ್ಲಿರೋರು ಗಿರಿಜನ ಅಂತ. ಅವು ಎರಡು ಹರಿಜನ. ಮೊದಲು ಪದ ಬಳಸಿದ್ರೆ ಯಾರು ಹರಿಜನ ಅಂತ? ನರಸಿಂಹ ಮೆಹ್ತಾ. ಹೆಚ್ಚು ಜನಪ್ರಿಯಗೊಳಿಸಿದವರು ಗಾಂಧೀಜಿ. ಗಿರಿಜನ ಅಂತ ಆದಿವಾಸಿ ಕರೆದರು ಗಾಂಧೀಜಿ. ನೆಕ್ಸ್ಟ್ 14 ಸಂವಿಧಾನದ ಯಾವ ವಿಧಿ ಮಾನವ ಬಲವಂತದ ದುಡಿಮೆಯನ್ನು ನಿಷೇಧಿಸಿದೆ? 20 ನೋಡ್ರಿ ಸಂವಿಧಾನದ ವಿಧಿಗಳು ಬರ್ತಿದ್ರೆ ಎರಡನೇ ಪಾಠದಲ್ಲಿ 23ನೇ ವಿಧಿ ಬಲವಂತದ ದುಡಿಮೆ ಗುಲಾಮಗಿರಿಯನ್ನು ಶೋಷಣೆ ಮಾಡುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ 17ನೇ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧ ಮಾಡುತ್ತೆ. 17ನೇ ವಿಧಿ ಅದೆರಡು 17, 23 ಎರಡು ನೆನಪಿದೆ. ನೆಕ್ಸ್ಟ್ 15 ಮೈಕಲ್ ಡೊನಾಲ್ಡೀಕರಣ ಒಂದು ತತ್ವ. ಮೂರಿದಾವೆ ಮೈಕಲ್ ಡೊನಾಲ್ಡೀಕರಣದ ತತ್ವಗಳು. ಫಾಸ್ಟ್ ಫುಡ್ ಮೈಕಲ್ ಡೊನಾಲ್ಡೀಕರಣ ಅಂದ್ರೆ ಏನು? ಫಾಸ್ಟ್ ಫುಡ್ ರೆಸ್ಟೋರೆಂಟ್ ಅದರ ಯಾವ್ಯಾವ ಅದರ ಮೂಲ ತತ್ವಗಳು. ಮೊನ್ನೇನೋ ಬರೆದಿರಲ್ಲ ಮೈಕಲ್ ಡೊನಾಲ್ಡೀಕರಣ ದಕ್ಷತೆ, ಸ್ವಯಂ ಪರಿಪೂರ್ಣತೆ, ಪ್ರಮಾಣಬದ್ಧತೆ ಬರ್ತದೆ. ಪರಿಸ್ಥಿತಿಗಳು ಅಂತ ಕೇಳಿದ ನಾನು ಆದ್ರ ತತ್ವಗಳಲ್ಲಿ ಒಂದು ಪಾಯಿಂಟ್ ಕೇಳಿದ್ದಾರೆ ಪಾಸಿ ಮ್ಯಾಕ್ಸಿಮಾಟಿಕರಣ ತೆಗೆದುಕೊಂಡು ಹೋದ್ರೆ ಆಯ್ತಾ ಹೇಳಿ ನಾವು ಸತ್ಯಶೋಧಕ ಸಮಾಜದ ಯಾವುದಾದ್ರು ಒಂದು ಉದ್ದೇಶ ಮಹಿಳಾ ಸಬಲೀಕರಣ ಯಾವ್ದಾದ್ರು ಒಂದು ಕೆಲಸ ಕಾರ್ಯಕ್ರಮ ಸಮಾನತೆ ಅಸ್ಪೃಶ್ಯತೆ ಹೋರಾಟ ಏನಾದ್ರು ಹೇಳಬೇಕು. ವಿಧವಾ ಪುನರ್ವಿವಾಹ ಯಾವ್ದೋ ಒಂದು ಹೇಳಬೇಕು. ಅದು ಯಾರು ಬರೀ
ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಫಸ್ಟ್ ಪಾಠದಲ್ಲಿ ಕೊನೆ ನೆಕ್ಸ್ಟ್ ಸಾಮಾಜಿಕ ಅಸಮಾನತೆ ಎರಡನೇ ಪಾಠದ ಸ್ಟಾರ್ಟಿಂಗ್ ಮಾನವ ಸಂಪನ್ಮೂಲಗಳ ಅಸಮಾನತೆಯ ಹಂಚಿಕೆ ಟಿವಿಯಲ್ಲಿ ಯಾವ ವೀಕ್ಷಿಸಿದ ನಾನು ಯಾವ ಕಾರ್ಯಕ್ರಮ ಈಗ ಯಾವ್ದು ಬರ್ತಾ ಇದ್ದಲ್ಲ ಅದರ್ಸ್ ನೋಡೋದು ಯಾವ್ದು ಬರ್ತಾ ಇದ್ದಲ್ಲ ಆ ಟೈಮಲ್ಲಿ ಎಷ್ಟು ಜನ ಬರೀ ಅದನ್ನ ಹಾಕಿಕೊಡ್ತಾರೆ ಆದ ಕಾರ್ಯಕ್ರಮ ನೋಡೋದಕ್ಕೆ ಒಂದು ಮಿಷನ್ ಆಗಿತ್ತು ಯಾವ ಟಿವಿಯಲ್ಲಿ ಈ ಗಂಟೆಗೆ ಎಲ್ಲರ ಮನೆಗೆ ಆನ್ ಮಾಡಿದ್ದಾರೆ ಅದ್ರ ಮೇಲೆ ಆ ಟಿವಿಯಲ್ಲಿ ದುಡ್ಡು ಕೊಡ್ತಾರೆ ಅದನ್ನೇ ಅಳತೆ ಮಾಡೋದು ದೂರದರ್ಶನ ಅಂತ ಅಳತೆ ದಿಕ್ಕು ಹೊಸ ಕಾರ್ಯಕ್ರಮವನ್ನು ಯಾವ ಟಿವಿ ಹೆಚ್ಚಿನ ವೀಕ್ಷಣೆ ಮಾಡ್ತಕ್ಕಂಥ ಅಳತೆ ಮಾಡೋದನ್ನ ದೂರದರ್ಶನ ಅಳತೆ ಬೇಕು ಅದರ ವಿಸ್ತರಿಸಿ ಅಂತ ಕೇಳ್ತಾರೆ TRP ಅಂದ್ರೆ ಏನು TRP ಅಂದ್ರೆ ದೂರದರ್ಶನ ನೆಕ್ಸ್ಟ್ ಯಾವ್ದಾದ್ರು ಚಳವಳಿಗಳು ರೈತ ಚಳವಳಿ ದಲಿತ ಚಳವಳಿ ಮಹಿಳಾ ಚಳವಳಿ ಭಾರತದ ಯಾವ್ದಾದ್ರು ಎರಡು ಚಳವಳಿ ಇದ್ರೆ ರೈತ ಚಳವಳಿ ದಲಿತ ಚಳವಳಿ ಮಹಿಳಾ ಚಳವಳಿ ಸಂಸ್ಕೃತಾಕರಣ ಅಂದರೆ ಏನು MS ಶ್ರೀನಿವಾಸ ಅವರು ಲಾಸ್ಟ್ ಪಾಠ ಒಂದು ಕೆಳಜಾತಿ ತನ್ನ ಅಂತಸ್ತನ್ನು ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಮೇಲ್ಜಾತಿಯವರನ್ನ ಅನುಕರಣೆ ಮಾಡೋದನ್ನ ಸಂಸ್ಕೃತಾಕರಣ ಕೆಳಜಾತಿಯವರು ಈಗ ಒಂದು ಕೆಳಜಾತಿ ಸಂಸ್ಕೃತಾಕರಣ ಸಿಂಪಲ್ ಒಂದು ಕೆಳಜಾತಿ ಇದೆ ಅವ್ರು ಏನ್ ಮಾಡ್ಬೇಕು ನಾವು ಮೇಲ್ಜಾತಿಯನ್ನು ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವ್ರ ಹಾಗೆ ಊಟ ಬಟ್ಟೆ ಅವ್ರ ಹಾಗೆ ಪೂಜೆ ಪುರಸ್ಕಾರ ಎಲ್ಲವನ್ನ ಅನುಕರಣೆ ಮಾಡಿ ನಾವು ಅವ್ರ ಸಮಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡೋದು ಸಂಸ್ಕೃತಾಕರಣ ಕೆಳಜಾತಿ ಮೇಲ್ಜಾತಿಯವರ ಸಂಸ್ಕೃತಿ ರೀತಿ ನೀತಿಗಳನ್ನ ಅನುಕರಣೆ ಮಾಡೋದನ್ನ ಸಂಸ್ಕೃತಾಕರಣ ಅಂತ ಬರ್ಕೊಂಡದ್ದು ಐದು ಪಾಠ ಅದ್ರ ಬಂದಿದ್ದು ಪಾಶ್ಚಾತ್ಯೀಕರಣ ಅಂತ ಬರ್ತೀವಿ ಪಾಶ್ಚಾತ್ಯೀಕರಣ ಅಂದ್ರೆ ಬ್ರಿಟಿಷರ 150 ವರ್ಷಗಳ ಆಡಳಿತದಲ್ಲಿ ಭಾರತೀಯರ ಮೇಲಾದಂತ ಪರಿಣಾಮ ಅದನ್ನು ಪಾಶ್ಚಾತ್ಯೀಕರಣ ನೆಕ್ಸ್ಟ್ ಐದನೇ ಪಾಠದ್ದು 15 ಕ್ವಶನ್ ಮಾಡ್ತಿದ್ದೆ 2 ಮಾರ್ಕ್ಸಿಗೆ ನೋಡ್ಕೊಂಡು ಆಪ್ಷನ್ ಎಷ್ಟಿದಾವೆ ಎಷ್ಟು ಕ್ವಶನ್ ಎಷ್ಟು ಬರೀಬೇಕು ಆಪ್ಷನ್ ಎಷ್ಟಿದಾವೆ 7 ಇದಾವೆ 8 ಇರ್ತಾವೆ 2 ಮಾರ್ಕ್ಸ್ ನಾವು 5 ಬರೀಬೇಕು ನೀವು ಸ್ವಲ್ಪ ಫಸ್ಟಿಗೆ ಯಾವಾಗ ಕರೆಕ್ಟ್ ಆಗಿ ಬರ್ತಾವ ಬರೀ ಪಾಶ್ಚಾತ್ಯೀಕರಣ ಲಾಸ್ಟ್ ಪಾಠ 8ನೇ ಪಾಠ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದು ಕ್ವಶನ್ ಪೇಪರ್ ಎಲ್ಲ ಲಾಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಬರೀಬೇಕು ಕ್ವಶನ್ ಪೇಪರ್ 2 ಮಾಡಲ್ ಕ್ವಶನ್ ಪೇಪರ್ ಅದು ಒಂದೇನು ಫಸ್ಟ್ ಗೊತ್ತಿದ್ರೆ ಆನ್ಸರ್ ಹೇಳಿ ಇಲ್ಲಾಂದ್ರೆ ಗೊತ್ತಿದ್ರೆ ಬರ್ಕೊಡ್ರಿ ಇಳಿಕೆ ಕ್ರಮ ನೋಡಿ ಈಗ ಇಳಿಕೆ ಕ್ರಮ ಅಂದ್ರೆ ಫಸ್ಟ್ ಯಾವ್ದು ಹೆಚ್ಚಿಗೆ ನಗರೀಕರಣ ಬಂದಿರೋದು ಅದ್ರ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಬರೀಬೇಕು ಇಳಿಕೆ ಕ್ರಮ ಫಸ್ಟ್ ಯಾವ್ದು ಯಾವ್ದು ಆನ್ಸರ್ ಹೇಳು ಬೆಂಗಳೂರು ಧಾರವಾಡ ದಕ್ಷಿಣ ಕನ್ನಡ ಮೈಸೂರಿಗೆ ಬಿ ಬೆಂಗಳೂರು ಮೈಸೂರು ದಾವಣಗೆರೆ ಬಳ್ಳಾರಿ ಸಿ ಬೆಂಗಳೂರು ದಕ್ಷಿಣ ಕನ್ನಡ ಧಾರವಾಡ ಮೈಸೂರು ಡಿ ಬೆಂಗಳೂರು ಬೆಳಗಾವಿ ಉತ್ತರ ಕನ್ನಡ ರಾಯಚೂರು ಈ ಯಾವ್ದು ಅಂತ ಬರೀತಿರೋದು ಫಸ್ಟ್ ಅಂತೂ ಬೆಂಗಳೂರು ಫಸ್ಟ್ ನಗರೀಕರಣ ಬಂದಿರೋದು ಅದಾದ್ಮೇಲೆ
ನಗರೀಕರಣ ನೆಕ್ಸ್ಟ್ ಆದ್ರೆ ಮೈಸೂರು ಆಯ್ತಾ? ಮೈಸೂರು ನೆಕ್ಸ್ಟ್ ಮೈಸೂರು, ದಾವಣಗೆರೆ ಆಮೇಲೆ ಬಳ್ಳಾರಿ. ಸರಿ, ಯಾವ್ಯಾವುದು? ಬೆಂಗಳೂರು, ಮೈಸೂರು, ಬಳ್ಳಾರಿ, ದಾವಣಗೆರೆ, ಬಳ್ಳಾರಿ. ನಗರೀಕರಣ ಜಿಲ್ಲೆ. ಕೊಡಗು ಇಲ್ಲ, ಅದು ಕೊನೆಗೆ. ಅದ್ರಲ್ಲಿ ಯಾವ್ದು ಟ್ಯಾಲೆಂಟ್ ಆಗ ನೋಡಿ, ಅದ್ರಲ್ಲಿ ಯಾವ್ದು ಸೇರಲ್ಲ ಅಂತ ಅದನ್ನು ನೋಡ್ಬಿಟ್ಟು ಅದಕ್ಕೆ ಮಾಡ್ಬೋದು. ನೆಕ್ಸ್ಟ್ 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ಇರುವ ರಾಜ್ಯಗಳನ್ನು ಕಾಲಾನುಕ್ರಮದಲ್ಲಿ ಆರಿಸಿ. ಕಾಲಾನುಕ್ರಮದಲ್ಲಿ ಎಸ್ಸಿಗಳು ಪರಿಶಿಷ್ಟ ಜಾತಿ ಅಲ್ಲ, ಯಾವ ರಾಜ್ಯದಲ್ಲಿ ಎಷ್ಟೆಷ್ಟಿದೆ ಹೇಳು? ಎ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು. ಬಿ ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ. ಸಿ ಉತ್ತರ ಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಡಿ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು. ನೋಡಿ, ಜಮ್ಮು ಕಾಶ್ಮೀರದಲ್ಲಿ ಇಲ್ಲ, ಆನ್ಸರ್ ಬರಲ್ಲ. ಇಷ್ಟು ಮಾಡ್ಕೊಬೇಡಿ. ಪರಿಶಿಷ್ಟ ಜಾತಿ ಜನ ಹೆಚ್ಚಿಗೆ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ, ಅದಿಲ್ಲ ಅಂತ ಫಸ್ಟ್ಗೆ ಕ್ಲಿಯರ್ ಆಯಿತು. ಎಷ್ಟು ಇರೋದು? ಸರ್ ಎಲ್ಲರೂ ಜಮ್ಮು ಕಾಶ್ಮೀರ ಎಲ್ಲರೂ ಆಯ್ತು, 4 ಆಯ್ತು. ಏನಂತ ಹೇಳಿದ್ರು? ಎಲ್ಲೈತೆ? ಎಲ್ಲ ಜಮ್ಮು ಕಾಶ್ಮೀರ ಒಂದರಲ್ಲೇ ಇರೋದು. ಜಮ್ಮು ಕಾಶ್ಮೀರ ಎತ್ಲ ನೋಡ್ತೇನೆ. ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಫಸ್ಟ್ ಎಸ್ಸಿ ಹೆಚ್ಚಿಗೆ ಇರೋದು, 4 ಐತೆ. ಜಮ್ಮು ಕಾಶ್ಮೀರದಲ್ಲಿ ಎಸ್ಸಿಗಳು ಇಲ್ಲವೇ ಇಲ್ಲ, ಒಂದಂತೂ ಕ್ಲೋಸ್. ಹೌದಾ? ಒಂದೇ ಕೊಟ್ಟಾಗ ಸಿ ಇಲ್ಲ. ನೆಕ್ಸ್ಟ್ ಯಾವ್ದು ಬೇರೆ ರಾಜ್ಯಗಳು? ಉತ್ತರ ಪ್ರದೇಶ, ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಬಿಹಾರ, ತಮಿಳುನಾಡು. ನೆಕ್ಸ್ಟ್ ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು. ಕೇರಳದಲ್ಲಿ ಎಸ್ಸಿಗಳ ಸಂಖ್ಯೆ ಅಷ್ಟಿಲ್ಲ. ನಂಬರ್ 1 ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು. ನೆಕ್ಸ್ಟ್ ಮೂರನೇ ಕ್ವಶ್ಚನ್. ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಆಯೋಗ ರಚನೆಗೆ ಅವಕಾಶ ನೀಡಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ರಚನೆಗೆ ಅವಕಾಶ ನೀಡಿದ ವಿಧಿಗಳು ಲೆಕ್ಕ ಪಡೆದ ಐತೆ ನೋಡಿ. ಶ್ರೀ ಮುಗುರ ಎಷ್ಟೇ ಆಗ್ತಿರೋದು? 335 ಅಲ್ಲ. ಹಾಂ, 340 ಆಯೋಗಗಳ ರಚನೆಗೆ ಅವಕಾಶ ಕೊಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗದ ರಚನೆಗೆ ಅವಕಾಶ ನೀಡಿದ ನೆಕ್ಸ್ಟ್ ಅಪಸಾಂಸ್ಕೃತಿಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದರು. ಅದರ ಲಾಸ್ಟ್ ಎಂ ಶ್ರೀನಿವಾಸ್, ಎಂ ಪ್ರಸಾದ್, ಮಂಜುನಾಥ್, ಮೆಟ್ಟು ಮೇಲೆ ಮಜುಮ್ದಾರ್. ಪಶ್ಚಿಮ ಬಂಗಾಳದ ಗುರುಕಾಮ. ಚಳವಳಿ ಯಾವ ಚಳವಳಿಗೆ ಉದಾಹರಣೆಯಾಗಿದೆ? ಹೇಳ ಆನ್ಸರ್. ಒಳಗೊಳ್ಳುವ ಚಳವಳಿ, ರೈತ ಚಳವಳಿ, ಧಾರ್ಮಿಕ ಚಳವಳಿ, ಹೊರಗೊಳ್ಳುವಿಕೆ ಚಳವಳಿ. ನೆಕ್ಸ್ಟ್ ಎರಡನೇ ವೇಳು. ಆರನೇ ಕ್ವಶ್ಚನ್. ಭಾರತಕ್ಕೆ ಮೊದಲು ಬಂದ ಯುರೋಪಿಯನ್ ಪೋರ್ಚುಗೀಸ್. ಕ್ಯಾಸ್ಟ್ ಇನ್ ಇಂಡಿಯಾ. ಹ್ಮ್, ನೆಕ್ಸ್ಟ್ ಹರಿಜನ ಎಂಬ ಪದವನ್ನು ಪರಿಚಯಿಸಿದರು. ಹರಿಜನ ಎಂಬ ಪದ ಪರಿಚಯಿಸಿದವರು ಗಾಂಧೀಜಿ ಅಂತ ಬರಬೇಡಿ. ಅದನ್ನು ಜನಪ್ರಿಯಗೊಳಿಸಿದವರು ಯಾರು ಅಂದ್ರೆ ಗಾಂಧೀಜಿ. ನರಸಿಂಹ ಮೆಹ್ತಾ. ಪರಿಚಯಿಸಿದವರು ಯಾರು ಅಂದ್ರೆ ನರಸಿಂಹ ಮೆಹ್ತಾ. ಹೆಚ್ಚು ಜನಪ್ರಿಯಗೊಳಿಸಿದವರು ಯಾರು ಅಂದ್ರೆ ಗಾಂಧಿ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅದನ್ನ. ಪರಿಚಯಿಸಿದವರು ಬಂದ ತಕ್ಷಣ ನರಸಿಂಹ ಮೆಹ್ತಾ. ಸಮೂಹ ಮಾಧ್ಯಮವನ್ನು ಅಂದ್ರೆ ಮೊದಲು ಪರಿಚಯ ಮಾಡಿದ್ರು, ಆ ಪದ ಬಳಸಿದ್ರು. ಆದ್ರೂ ಹೆಚ್ಚಿಗೆ ಎಲ್ರಿಗೂ ಇಷ್ಟವಾಗಿ ಅದನ್ನ ಜನರಿಗೆಲ್ಲ ಹೆಚ್ಚಿಗೆ ಪ್ರಚಾರ ಮಾಡಿದ್ರು ಗಾಂಧೀಜಿ. ನೆಕ್ಸ್ಟ್ ಸಮೂಹ ಮಾಧ್ಯಮವನ್ನು ಸಾಮಾಜಿಕ ಬಂಡವಾಳ ಎಂದರು. ರಾಬರ್ಟ್ ಪುಟ್ನಮ್. ನೆಕ್ಸ್ಟ್ ಕ್ವಶ್ಚನ್. ಸ್ವಗೌರವ ಚಳವಳಿಯನ್ನು ಆರಂಭಿಸಿದವರು ಇ.ವಿ. ರಾಮಸ್ವಾಮಿ ನಾಯ್ಕ. ಅವರೇ ವಿ ರಾಮಸ್ವಾಮಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ.
ಹನ್ನೊಂದನೇದು ರಾಷ್ಟ್ರೀಯ ಮಹಿಳಾ ಆಯೋಗ, ಬಿ ಸೇಂಟ್ ಸೈಮನ್ ಆಯೋಗ, ಸಿ ಟೆಲಿಶಾಪ್, ಡಿ ಕೂಲಿಗಾಗಿ ಬರೀ ಒಂದಿಸಿ ಬರೀ ಬರ್ಸು ಬರ್ಕೊಳ್ಳಿ ಅಲ್ಲೇ ಬರ್ಕೊಳ್ತಾರೆ ಇಲ್ಲಿ ಬರ್ಕೊಳ್ಳಿ ಒಂದಿಸಿ ಬರೀ ಅದೆಲ್ಲ ಬರ್ಸು ಬಿಟ್ಟ ಸ್ಥಳ ಒಂದಿಸಿ ಬರೀ ಅವೆಲ್ಲ ಬರ್ಸು. ಹನ್ನೊಂದನೇದು ಅದರಲ್ಲಿ ಎ ವಿಭಾಗ, ಎ ವಿಭಾಗ